ವೀಕ್ಷಕರ ಗಮನಕ್ಕೆ ಇದು ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಪ್ರಸಾರವಾಗುವ ಯಾವುದೇ ವಿಷಯಗಳಿಗೆ ರಾಣಾ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆ ಜವಾಬ್ದಾರಿಯಲ್ಲ. ಎಲ್ಲಾ ರೀತಿಯ ವಿಷಯ ಮತ್ತು ವಿಚಾರಗಳಿಗೆ ಕಾರ್ಯಕ್ರಮದ ಪ್ರಾಯೋಜಕರೇ ಹೊಣೆ. ನಮಸ್ಕಾರ. ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ತುಂಬ ಜನಕ್ಕೆ ಆಸೆಗಳಿರುತ್ತೆ. ನಾವು ಬೇರೆ ಬೇರೆ ರಾಜ್ಯಕ್ಕೆ ಹೋಗಬೇಕು, ಸುತ್ತಾಡಬೇಕು, ಅಲ್ಲಿನ ನೇಚರ್ ನೋಡಬೇಕು, ಅಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದು. ಸೊ ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ಊರಿನಲ್ಲೂ ಕೂಡ ಅದರದ್ದೇ ಆದಂಥ ಕಲ್ಚರ್ಸ್ಗಳಿರುತ್ತೆ, ದೇವಸ್ಥಾನಗಳಿರುತ್ತೆ, ವಿಸಿಟಿಂಗ್ ಪ್ಲೇಸಸ್ ಇರುತ್ತೆ, ಫುಡ್ ಚೇಂಜಸ್ ಇರುತ್ತೆ. ಸೊ ಎಲ್ಲನೂ ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಕೆಲವರಿಗೆ ಈ ಪ್ಲ್ಯಾನ್ ಮಾಡೋದು ಸಮಸ್ಯೆ. ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾವ್ಯಾವ ಪ್ಲೇಸಿಗೆ ವಿಸಿಟ್ ಮಾಡಬೇಕು, ಅಲ್ಲಿ ಏನು ಸ್ಪೆಷಲ್ ಇರುತ್ತೆ, ಅಲ್ಲಿ ಏನು ತಿನ್ನಬೇಕು, ಏನು ನೋಡಬೇಕು, ಎಲ್ಲಿ ಸ್ಟೇ ಆಗಬೇಕು ಅಂತ. ಸೊ ಅದಕ್ಕೆ ನಾವು ಬೆಸ್ಟ್ ಅಂತಂದರೆ ಈಗ ಎಲ್ಲನೂ ನಮಗೆ ತುಂಬ ಈಸಿಯಾಗಿ ಹೋಗಬೇಕು ಅನಿಸುತ್ತೆ, ಅಥವಾ ರೆಡಿ ಫುಡ್ ಅಂತ ನಾವೇನು ಹೇಳ್ತೀವಿ ಹಂಗಿರಬೇಕು ಅಂತ ಅನಿಸುತ್ತೆ. ಅದಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಪ್ಯಾಕೇಜಸ್. ಯಾವ ಪ್ಯಾಕೇಜಸ್ ಟೂರ್ಸ್ ಇದೆ ಅದನ್ನು ನೋಡ್ಬಿಡೋಣ ಅಂತ. ಸೊ ನಿಮಗೆ ಈ ಪ್ಯಾಕೇಜಸ್ ಟೂರ್ಸ್ ಅಂತ ಬಂದಾಗ ಫಸ್ಟ್ ನೆನಪಿಗೆ ಬರೋದೇ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು. ನಾವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಮಗೆ ಎಲ್ಲಿಗೆ ಹೋಗಬೇಕು, ನಮ್ಮ ಬಜೆಟಿಗೆ ಏನಿದೆ, ಯಾವ ಪ್ಲೇಸ್ ಸೂಟ್ ಆಗುತ್ತೆ ಅನ್ನೋದನ್ನ ತುಂಬ ನೀಟಾಗಿ ಗೈಡ್ ಮಾಡ್ತಾರೆ. ಹಾಗೇನೆ ನಾವು ಹೋಗಿ ಬರೋವರೆಗೂ ಅವ್ರ ಮನೆಯವ್ರ ಥರ ನಮ್ಮನ್ನು ನೋಡ್ಕೊಳ್ತಾರೆ. ಸೊ ಇವತ್ತು ನಾವು ವಿಶೇಷವಾಗಿ ಕೇರಳದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾರಿಗೆಲ್ಲ ಕೇರಳಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ, ಅಥವಾ ಕೇರಳದಲ್ಲಿ ಹೋದರೆ ಏನೆಲ್ಲ ನೋಡಬಹುದು ಅನ್ನೋ ಪ್ಲ್ಯಾನ್ ಇದೆ, ಅವರಿಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಉತ್ತರವನ್ನು ನೀಡಲಾಗುತ್ತೆ. ನಮ್ಮ ಜೊತೆಗೆ ಶ್ರುತಿ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್, ನಾನು ಶ್ರುತಿ. ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ನಾನು ಇವತ್ತಿಲ್ಲಿ ಕೇರಳ ಪ್ಯಾಕೇಜ್ ಡೀಟೇಲ್ಸ್ನ ಕೊಡೋಣ ಅಂತ ಬಂದಿದ್ದೀನಿ. ನಮ್ಮ ಆರ್ ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 25 ವರ್ಷಗಳಿಂದ ಸತತವಾಗಿ ಸೌತ್ ಇಂಡಿಯಾದಲ್ಲೇ ನಂಬರ್ 1 ಬೆಸ್ಟ್ ಸರ್ವಿಸ್ ಮತ್ತು ಹಾಸ್ಪಿಟಾಲಿಟಿಗೆ ಇದಾಗಿದ್ದಾರೆ. 12 ಬ್ರಾಂಚಸ್ ಸಹ ಓಪನ್ ಮಾಡಿ ಕರ್ನಾಟಕ ಜನತೆ ತುಂಬಾ ಸಪೋರ್ಟ್ ಕೊಟ್ಟು ಎಲ್ಲ ಥರ ಪ್ಯಾಕೇಜ್ ಡೀಟೇಲ್ಸ್ ತಿಳ್ಕೊಂಡು ಹೋಗಿ ಬಂದು ಮತ್ತು ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ ಕೂಡ ಹೇಳಿ ರಿವ್ಯೂಸ್ ಕೂಡ ತುಂಬ ಒಳ್ಳೆಯದಾಗಿದೆ. ಮೇಡಮ್, ನೀವು ಈಗಾಗಲೇ ತುಂಬ ಟೂರ್ ಪ್ಯಾಕೇಜಸ್ ಬಗ್ಗೆ ನಾವು ಮಾತಾಡಿದ್ದೀವಿ. ಸೊ ಜನರಿಗೂ ರೀಚ್ ಆಗಿದೆ. ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂದರೆ ನಾವು ಹೇಗೆ ಸೆಲೆಕ್ಟ್ ಮಾಡ್ಕೋಬೋದು, ಹೇಗೆ ಆಯ್ಕೆ ಮಾಡ್ಕೊಳ್ಬೋದು ಅಂತ. ತುಂಬ ಜನ ಈಗ ಆಲ್ರೆಡಿ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಬಂದಿರೋದ್ರಿಂದ, ದೇಶ ವಿದೇಶಗಳಿಗೆ ಹೋಗಿ ಬಂದಿರೋದ್ರಿಂದ ಅವ್ರಿಗಂತೂ ಅನುಭವ ಆಗಿರುತ್ತೆ ನಮ್ಮನ್ನು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರು ಹೇಗೆ ನೋಡ್ಕೊಳ್ತಾರೆ, ಸೊ ನಾವೆಷ್ಟು ಕಂಫರ್ಟಬಲ್ ಆಗಿ ಹೋಗ್ಬಿಟ್ಟು ಬರ್ಬೋದು ಅಂತ. ಸೊ ಮೊದಲ ಬಾರಿ ಯಾರಾದರೂ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತಲೇ ನೀವು ಹೇಳ್ತಾ ಇದ್ರಿ. 25 ವರ್ಷದಿಂದ ನಾವು ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀವಿ ಅಂತ. ಎಲ್ಲ ಟೂರ್ಸ್ ಆ್ಯಂಡ್ ಪ್ಯಾಕೇಜಸ್ ಅಥವಾ ಎಲ್ಲ ಸಂಸ್ಥೆಗಳಿಗಿಂತ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಎಷ್ಟು ದಿ ಬೆಸ್ಟ್ ಅಂತ ಅನಿಸುತ್ತೆ? ಯಾಕೆ ನಾವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ? ಎಲ್ಲರಿಗಿಂತ ವಿಭಿನ್ನ ಭಿನ್ನ ಅಂತ ಹೇಗೆ ಅನಿಸ್ಕೊಳ್ಳುತ್ತೆ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್? ಯಾಕೆ ನಾನು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಬನ್ನಿ ಅಂತ ಇದೆಯೋ, ದೊಡ್ಡೋರಿಂದ ಚಿಕ್ಕವರವರೆಗೂ ಯಾವ ಥರ ಪ್ಲ್ಯಾನಿಂಗ್ಸ್ ಇಲ್ಲದೆ ಇರೋರು ಅಥವಾ ಫಸ್ಟ್ ಟೈಮ್ ಜರ್ನಿ ಮಾಡ್ತಾ ಇರೋರಿಗೆ ಒಂದು ಕನಸಿರುತ್ತೆ. ಈ ಥರ ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ, ಯಾವ ಥರ ಅಲ್ಲಿ ಏನಿರುತ್ತೋ ಅನ್ನೋ ಒಂದು ಭಯ ಇರುತ್ತೆ. ನಮ್ಮ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಆ ಥರ ಯಾವುದೇ ಥರ ಭಯ ಇಟ್ಕೋಬೇಡಿ. ಟೂರ್ ಮ್ಯಾನೇಜರ್ಸ್ ಆಗಲಿ ಅಥವಾ ಎಲ್ಲ ಅರೇಂಜ್ಮೆಂಟ್ಸ್ ನಿಮಗೆ ಮುಂಚೆನೇ ಆಗಿರೋದ್ರಿಂದ ನಿಮಗೆ ಯಾವುದೇ ಥರ ತೊಂದರೆ ಇರಲ್ಲ. ಮತ್ತು ಹೇಳೋದೊಂದು ಮಾಡೋದೊಂದು ಮಾಡಲ್ಲ. ಏನು ಹೇಳಿರ್ತೀವೋ ನುಡಿದಂತೆ ನಡ್ಕೊಂಡು ಹೋಗುವಂಥ ಸಂಸ್ಥೆ ಯಾವುದಾದ್ರೂ ಇದೆ ಅಂದರೆ ಅದು ಆರ್ ವಿ ಟೂರ್ಸ್ ಅಂತ ಹೇಳ್ಬೋದು ಮ್ಯಾಮ್. ಓಕೆ, ಸೊ ಇವತ್ತು ನಾವು ಕೇರಳ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮಗೆ ಪಕ್ಕದೇ ರಾಜ್ಯ ಅಂತ ಅನ್ಸಿದ್ರು ನಮಗೆ ಹೋಗೋದಕ್ಕಾಗಲ್ಲ. ತುಂಬ ಜನ ಅಂದ್ಕೊಳ್ತಿರ್ತಾರೆ, ಅಯ್ಯೋ ಇಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ವಲ್ಲ ನಮಗೆ ಅಂತ. ಬೇರೆ ಬೇರೆ ಸಿನಿಮಾಗಳಲ್ಲಿ ಅಥವಾ ವೀಡಿಯೋಸ್ಗಳಲ್ಲಿ ನಾವು ಅಲ್ಲಿನ ನೇಚರನ್ನು ನೋಡಿರ್ತೀವಿ. ಸೊ ಕೇರಳ ಅಂತ ಬಂದಿದ ತಕ್ಷಣ ಒಂದು ದೇವರ ನಾಡು ಅಂತ ಕರೆಸ್ಕೊಳ್ಳುತ್ತೆ, ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ, ಇನ್ನೊಂದು ನೇಚರ್ಗೂ ಕೂಡ ಅಷ್ಟೇ ಫೇಮಸ್ಸು. ಯಾವ ವರ್ಗದವರು ಈ ಕೇರಳ ಪ್ಯಾಕೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು, ಎಲ್ರಿಗೂ ಹೆಂಗೆ ಸೂಟ್ ಆಗುತ್ತೆ, ಕೇರಳನ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನಿಮಗೆ ಅಂತ? ಮ್ಯಾಮ್, ನಾವು ಇಂಡಿಯಾದಲ್ಲಿ ಹುಟ್ಟಿ ಕೇರಳ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ಕೇಳೋದೊಂದು ಪ್ರಶ್ನೆ. ಯಾಕಂದರೆ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳ್ತಾರೆ. ದೇವರ ಸ್ವಂತ ರಾಜ್ಯ ಯಾವುದಾದ್ರು ಇದೆ ಅಂದರೆ ಅದು ಕೇರಳ ಅಂತ ಹೇಳ್ಬೋದು. ಬ್ಯಾಕ್ ವಾಟರ್ಸ್ ಆಗಲಿ, ಅತಿ ದೊಡ್ಡ ದೇವಸ್ಥಾನಗಳಾಗಲಿ, ಮತ್ತು ಸ್ಪೈಸಸ್ ಆಗಲಿ, ಟೀ ಪ್ಲ್ಯಾಂಟೇಷನ್ ಆಗಲಿ, ಆಯುರ್ವೇದಿಕ್ ಟ್ರೀಟ್ಮೆಂಟ್ಸಲ್ಲಾಗಲಿ, ಎಲ್ಲದರಲ್ಲೂ ನಂಬರ್ 1. ಲಿಟ್ರಸಿ ಕೂಡ ಹೌದು. ಎಲ್ಲ ಇದರಲ್ಲೂ ನೋಡಿದ್ರೆ ಕೇರಳ ನಂಬರ್ 1ನಲ್ಲಿದೆ. ಸೊ ಯಾವುದೇ ಆಗಿರೋರು ಹೋಗಿ ಬರುವಂಥ ರಾಜ್ಯ ಯಾವುದು ಅಂದರೆ ಅದು ಕೇರಳ ಅಂತ ಹೇಳ್ಬೋದು. ಅಲ್ಲಿನ ಡ್ಯಾನ್ಸ್ ಫಾರ್ಮ್ಸ್ ಆಗಲಿ, ಮೋಹಿನಿ ಆಟಮು, ಕಥಕಲಿ, ಇದೆಲ್ಲ ಕಣ್ಣಾರೆ ನೋಡಬೇಕು ಅಂದರೆ ನೀವು ಕೇರಳ ದಯವಿಟ್ಟು ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಈಗ ನಾವು ಕೇರಳಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ, ನಾನು ಆಗಲೇ ಹೇಳ್ದಂಗೆ ತುಂಬ ದೇವಸ್ಥಾನಗಳಿದೆ, ತುಂಬ
ವಿಸಿಟಿಂಗ್ ಪ್ಲೇಸಸ್ ಇರುತ್ತೆ. ಎಷ್ಟು ದಿನ ಹೋದ್ರೂ ನೋಡೋದಕ್ಕೆ ಅಲ್ಲಿ ಪ್ಲೇಸಸ್ ಅಂತೂ ಇದ್ದೇ ಇರುತ್ತೆ. ನಿಮ್ಮಲ್ಲಿ ಯಾವ ಥರದ ಪ್ಯಾಕೇಜ್ ಇದೆ? ಅಂದರೆ 4 ಡೇಸು ಅಥವಾ 7 ಡೇಸು ಈ ಥರದ್ದು ಏನಾದರೂ ಇದೆಯಾ? ಅಥವಾ ನಮಗೆ ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಬೇಕು ಅಂದರೆ ಆ ಥರದ್ದು ಇದೆಯಾ? ನಿಮ್ಮಲ್ಲಿರೋ ಪ್ಯಾಕೇಜ್ ಬಗ್ಗೆ ಹೇಳೋದಾದರೆ ನಮ್ಮಲ್ಲಿ ವರ್ಷದಲ್ಲಿ ಪ್ರತಿ ತಿಂಗಳು ಪ್ಯಾಕೇಜಸ್ ಹೋಗ್ತಾ ಇರುತ್ತೆ. ಶಾರ್ಟ್ ಡ್ಯೂರೇಷನ್ ಪ್ರಿಫರ್ ಮಾಡೋರಿಗೆ ಶಾರ್ಟ್ ಡ್ಯೂರೇಷನಲ್ಲಿ ಒಂದು ಪ್ಯಾಕೇಜಸ್ ಇರುತ್ತೆ, ಮತ್ತು ಲಾಂಗ್ ಡ್ಯೂರೇಷನ್ ಪ್ರಿಫರ್ ಮಾಡೋರಿಗೆ ಅದೇ ಥರ ಆದಂಥ ಪ್ಯಾಕೇಜಸ್ ಇರುತ್ತೆ. ಲಾಂಗ್ ಡ್ಯೂರೇಷನ್ ನೋಡೋದಾದರೆ ನಿಮಗೆ 6 ನೈಟ್ಸ್ 7 ಡೇಸ್ ಅಂತ ಇರುತ್ತೆ. ಸೊ ಒಂದು ಗ್ರೂಪ್ ಪ್ಯಾಕೇಜ್ ಅಥವಾ ಕಸ್ಟಮೈಸ್ ಅಂದರೆ ಗ್ರೂಪ್ ಅಂದರೆ ಆಲ್ರೆಡಿ ನಾವೇ ಫಿಕ್ಸ್ ಮಾಡಿರೋಂಥ ಡೇಟ್ಗೆ ಕಸ್ಟಮರ್ ಬರ್ತಾರೆ. ಇಲ್ಲ ಕಸ್ಟಮೈಸ್ ಪ್ಯಾಕೇಜ್ ಅಂದರೆ ಗ್ರಾಹಕೀಯ, ಅವ್ರಿಗೆ ಯಾವ ಥರ ಅನುಕೂಲವಾಗಿ ರಜಾ ಸಿಗುತ್ತೋ ಅಥವಾ ಅವ್ರ ಆಫೀಸಸಲ್ಲಿ ಏನು ಪ್ರೋಗ್ರಾಮ್ಸ್ ಅದರದ್ದೆಲ್ಲ ತಕ್ಕನಾಗಿ ನೋಡಿಕೊಂಡು ಮಾಡುವಂಥ ಪ್ಯಾಕೇಜಸ್ ಕೂಡ ಇದೆ. ಈಗ ಗ್ರೂಪ್ ಪ್ಯಾಕೇಜ್ ಡಿಸ್ಕಸ್ ಮಾಡೋದಾದರೆ ನಮ್ಮಲ್ಲಿ ಮಂತ್ಲಿ ಟ್ವೈಸು ಕೇರಳ ಪ್ಯಾಕೇಜ್ ಹೋಗ್ತಾ ಇರುತ್ತೆ. 6 ನೈಟ್ಸ್ ಆ್ಯಂಡ್ 7 ಡೇಸ್ ಅಂತ. ಇದರಲ್ಲಿ ನೀವು ಹಲವಾರು ಕೇರಳ ಪ್ಲೇಸಸ್ನ ನೋಡಲೇಬೇಕಾದಂಥ ಪ್ಲೇಸಸ್ನ ನಾವು ಕವರ್ ಮಾಡ್ತೀವಿ. ಮತ್ತು 3 ನೈಟ್ಸ್ ಆ್ಯಂಡ್ 4 ಡೇಸ್ಗೆ ಮಕ್ಕಳಿಗೆ ಅಥವಾ ಚಿಕ್ಕ ವಯಸ್ಸು ಇಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆ ಟೈಮ್ ಜಾಸ್ತಿ ಇರೋದ್ರಿಲ್ಲ. ಸೊ ಅವ್ರಿಗೆ ನಾವು 3 ನೈಟ್ಸ್ 4 ಡೇಸಲ್ಲಿ ಅದರದ್ದೇ ಆದಂಥ ಸ್ಪೆಷಾಲಿಟಿ ಪ್ಲೇಸಸ್ನ ನಾವು ಕವರ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಯಾವೆಲ್ಲ ಪ್ಲೇಸಸ್ನ ನೀವು ಇಲ್ಲಿ ಕವರ್ ಮಾಡ್ತೀರಾ? ಇವಾಗ ನೀವು ಪ್ಯಾಕೇಜಸ್ ಹೇಳ್ದಂಗೆ, ಡೇಸ್ ಬಗ್ಗೆ ಹೇಳ್ದಂಗೆ ಎಲ್ಲೆಲ್ಲೆಲ್ಲ ವಿಸಿಟ್ ಮಾಡ್ಬೋದು, ಅಲ್ಲಿನ ಸ್ಪೆಷಾಲಿಟಿ ಏನೇನಿದೆ ಅಂತ? ಕೇರಳದಲ್ಲಿ ನಿಮಗೆ 6 ನೈಟ್ಸ್ 7 ಡೇಸ್ ನೋಡೋದಾದರೆ ಹಲವಾರು ಪ್ಲೇಸಸ್ ಲೈಕ್ ಮುನ್ನಾರ್, ತೇಕಡಿ, ಗುರುವಾಯೂರ್, ವಾರ್ಕಾಳ ಮತ್ತು ತ್ರಿವ್ಯಾಂಡ್ರಮ್ ಇದೆಲ್ಲ ಪ್ಲೇಸಸ್ನ ನಾವು ಡೇ ಬೈ ಡೇ ಅದರ ಬೆಲ್ಟ್ ಇರುತ್ತೆ, ಆ ಬೆಲ್ಟ್ ಮುಖಾಂತವಾಗಿ ಆ ಏರಿಯಾಸ್ನ ಕವರ್ ಮಾಡ್ಕೊಂಡು ಬರ್ತೀವಿ. ಮುನ್ನಾರಲ್ಲಿ ನೋಡೋದಾದರೆ ಲ್ಯಾಂಡ್ಸ್ಕೇಪ್ಸ್, ರೋಲಿಂಗ್ ಹಿಲ್ಸು ಮತ್ತು ಟೀ ಪ್ಲ್ಯಾಂಟೇಷನ್ ತುಂಬ ಚೆನ್ನಾಗಿರುತ್ತೆ. ಮುನ್ನಾರ್ ಫುಲ್ಲಿ ಕವರ್ಡ್ ಬೈ ಟೀ ಪ್ಲ್ಯಾಂಟೇಷನ್, ಗ್ರೀನರಿ ಆಗಿರುತ್ತೆ. ಮತ್ತು ಗುರುವಾಯೂರು, ಸೊ ಲಾರ್ಡ್ ಕೃಷ್ಣ ಅಲ್ಲಿ ನೋಡ್ಬೋದು. ತ್ರಿವ್ಯಾಂಡ್ರಮ್ ನಮ್ಮ ಪದ್ಮನಾಭ ಸ್ವಾಮಿ ಅಂದರೆ ವಿಷ್ಣುಗೆ ನಾವು ಅಲ್ಲಿ ರಿಚೆಸ್ಟ್ ವರ್ಲ್ಡಲ್ಲೇ ರಿಚೆಸ್ಟ್ ಟೆಂಪಲ್ ಅಂತ ಕೂಡ ಹೇಳ್ತಾರೆ ಪದ್ಮನಾಭ. ಅದಲ್ಲದೆ ನಿಮಗೆ ಕೋವಲಂ ಬೀಚ್ ಕೂಡ ಇದೆ. ತುಂಬಾ ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ಬೋಟಿಂಗ್ ರೈಡ್ ಆಗಲಿ. ಆಲಪ್ಪಿ ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. 1 ಡೇ ನಿಮಗೆ ಆಲಪ್ಪಿಲಿ ಬೋಟ್ ಹೌಸ್ ಸ್ಟೇ ಅಂತ ಇರುತ್ತೆ. ಸೊ ನದಿಲೇ ನೀವು ರಾತ್ರಿ ಎಲ್ಲ ಹೌಸಲ್ಲಿ ಇರ್ಬೋದು, ಬೋಟ್ ಹೌಸ್ ಥರ ಇರುತ್ತೆ, ಅಲ್ಲಿ ಇರ್ಬೋದು. ಅದಲ್ಲದೆ ನಿಮಗೆ ವರ್ಕಾಳದಲ್ಲಿ ಒಳ್ಳೊಳ್ಳೆ ವಾಟರ್ ಫಾಲ್ಸಸ್ ಆಗಲಿ, ಬ್ಯಾಕ್ ವಾಟರ್ಸ್ ಮತ್ತು ನೋಡುವಂಥ ಜಾಗಗಳಿದೆ, ಹಿಲ್ ಸ್ಟೇಷನ್ಸ್ಗಳಿದೆ. ಮತ್ತು ಅತ್ತಿರಪಲ್ಲಿ ಬಾಹುಬಲಿ ಫಿಲಮ್ನ ಅಲ್ಲೇ ಶೂಟ್ ಮಾಡಿರೋದು ವಾಟರ್ ಫಾಲ್ಸ್. ನೈಜೀರಿಯಾ ಆಫ್ ಇಂಡಿಯಾ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಡೆ ನೋಡಿದ್ರೆ ಕೇರಳದಲ್ಲಿ ಅರೇಬಿಯನ್ ಸೀಸ್ ಆಗ್ಬೋದು, ವೆಸ್ಟರ್ನ್ ಘಾಟ್ಸ್ ಆಗ್ಬೋದು, ಎಲ್ಲ ಥರ ಅಲ್ಲಿ ನಿಮಗೆ ಸಿಗುವಂಥ ಪ್ಲೇಸಸ್ನ ನಾವು ಖಂಡಿತವಾಗಿ ಕರ್ಕೊಂಡು ಹೋಗುವಂಥ ಪ್ಯಾಕೇಜ್ 6 ನೈಟ್ಸ್ ಆ್ಯಂಡ್ 7 ಡೇಸ್ ಇರುತ್ತೆ. ಓಕೆ. ಈಗ ನಮ್ಮಲ್ಲಿ 2 ಥರದ ಕೆಟಗರಿ ಇರ್ತಾರೆ. ಕೆಲವರು ಓನ್ಲಿ ನಾವು ಎಂಜಾಯ್ ಮಾಡಬೇಕು ಅಂತ ಈ ಕಾಲೇಜಸ್ಸು ಆರ್ ಕಪಲ್ಸು ಈ ಥರ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಇಲ್ಲ ನಾವು ದೇವಸ್ಥಾನನ ಕವರ್ ಮಾಡಬೇಕು ಅಂತ, ಇನ್ನು ಕೆಲವರು ದೇವಸ್ಥಾನಕ್ಕೂ ಹೋಗಬೇಕು ಜೊತೆಗೆ ಎಂಜಾಯೂ ಮಾಡಬೇಕು, ಹಿಂಗೂ ಹೋಗಿದ್ದೀವಲ್ಲ ಏನೇನಿದೆ ನೋಡ್ಕೊಂಡು ಬಂದ್ಬಿಡೋಣ ಅಂತ. ಸೊ ಆ ಥರ ಪ್ಲ್ಯಾನ್ ಮಾಡ್ತಿರೋರಿಗೆ ನಮಗೆ ಕೇರಳದಲ್ಲಿ ಹಾಗೆ ಅನಿಸುತ್ತೆ. ನಮಗೆ ಪ್ರಕೃತಿ ಸೌಂದರ್ಯ ಸವಿಬೋದು, ಅಲ್ಲಿ ಫಾಲ್ಸ್ ಇರುತ್ತೆ, ವಾಟರ್ ಗೇಮ್ಸ್ ಇರುತ್ತೆ, ಆಮೇಲೆ ನೀವು ಹೇಳ್ದಂಗೆ ಬೋಟ್ ಹೌಸ್ ಇರುತ್ತೆ. ಅದು ಒಂದು ವರ್ಗ ಆದರೆ ಇನ್ನೊಂದು ಕಡೆ ಫೇಮಸ್ ಟೆಂಪಲ್ಗಳಿರೋದು. ಸೊ ಆ ಥರ ಏನಾದರೂ ವರ್ಗೀಯವಾಗಿ ಏನಾದರೂ ಪ್ಯಾಕೇಜಸ್ ಇದೆಯಾ? ಓನ್ಲಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನೋರಿಗೆ ಮಾತ್ರ ಸಪ್ರೇಟ್ ಇದು, ಅಥವಾ ದೇವಸ್ಥಾನಕ್ಕೆ ಮಾತ್ರ ಅನ್ನೋರಿಗೆ ಸಪ್ರೇಟ್ ಇದು, ಈ ಥರದ್ದು ಏನಾದರೂ ಇದೆಯಾ ಅಥವಾ ಮಿಕ್ಸಪ್ ಆಗಿದೆಯಾ ಹೇಗೆ ಅಂತ? ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಎಲ್ಲ ಬಂದಾಗ ಈ ಆರ್ಬರ್ಸ್ನ ಅಥವಾ ಇಂಟರ್ನ್ಯಾಷನಲ್ ಟ್ರೇಡ್ ಸೆಂಟರ್ಸ್ನ ಅಥವಾ ಅಲ್ಲಿರುವಂಥ ಸ್ಪೈಸಸ್ ಯಾವ ಥರ ಆಗುತ್ತೆ ಈ ಥರ ಪ್ಲ್ಯಾನ್ ಇರೋರಿಗೆ ನಮ್ಮಲ್ಲಿ ಅದೇ ಥರ ಕಸ್ಟಮೈಸ್ ಪ್ಯಾಕೇಜಸ್ ಇರುತ್ತೆ. ಸೊ ಕೊಚ್ಚಿನ್ ನೋಡೋದಾದರೆ ನಿಮಗೆ ಹಾರ್ಬರ್ಗೆ ಫೇಮಸ್ಸು, ಫಿಶರೀಸ್ಗೆ ಫೇಮಸ್ಸು. ಇದೆಲ್ಲ ಇಷ್ಟಪಡೋರಿಗೆ ನಾವು ಅದರದೇ ಆದಂಥ ಕೊಚ್ಚಿನ್, ಮುನ್ನಾರ್, ಟ್ರಿವ್ಯಾಂಡ್ರಮ್ ಇದು 3 ಕವರ್ ಮಾಡುವಂಥ ಪ್ಲೇಸಸ್. ಯಾಕಂದರೆ ಟ್ರಿವ್ಯಾಂಡ್ರಮಲ್ಲಿ ಬೀಚಸ್ ಜಾಸ್ತಿ ಇರುತ್ತೆ. ಸೊ ಕೋವಲಂ ಬೀಚ್ ಆಗ್ಬೋದು, ಮತ್ತು ಷಣ್ಮುಗ ಬೀಚ್ ಅಂತ ಇದೆ. ಸೊ ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಪ್ಲಸ್ ದೇವಸ್ಥಾನ ಪ್ಲಸ್ ಈ ಥರ ಆರ್ಬರ್, ಇಂಟರ್ನ್ಯಾಷನಲ್ ಟ್ರೇಡ್ ಮತ್ತು ಪೆಪ್ಪರ್ ಕೂಡ ಅಲ್ಲಿ ಪ್ಲಾಂಟೇಶನ್ ಸಿಗುತ್ತೆ. ಈ ಥರ ಪ್ಲ್ಯಾನ್ನ ನಾವು ಕಸ್ಟಮೈಸ್ ಆಗಿ ಮಾಡಿಕೊಡ್ಬೋದು. ಸೊ ಲಾಟ್ ಆಫ್ ಪೀಪಲ್ ಕಸ್ಟಮೈಸಲ್ಲಿ ಗುಂಪಾಗಿ ಜಾಸ್ತಿ ಸ್ಕೂಲ್ ಸ್ಟೂಡೆಂಟ್ಸ್ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಬಂದಾಗ ನಾವು ಈ ಥರ ಪ್ಲ್ಯಾನ್ಸ್ನ ಸಜೆಸ್ಟ್ ಮಾಡ್ತೀವಿ. ಇಲ್ಲ ನಮಗೆ ಎಲ್ಲ ಥರ ಬೇಕು ಅಂದರೆ 6 ನೈಟ್ಸ್ 7 ಡೇಸ್ ಪ್ಯಾಕೇಜಸ್ ಹೋಗೋದ್ರಿಂದ ದೇವಸ್ಥಾನ, ಹಿಲ್ ಸ್ಟೇಷನ್ನು, ಈ ಥರ ಆರ್ಬರ್ ಎಲ್ಲ ಕವರ್ ಮಾಡಿರೋವಂಥ ಪ್ಯಾಕೇಜು ನಾನು ಇದನ್ನು
ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಓಕೆ, ಸೊ ನಾವು ಈ ಕೇರಳ ಅಂತ ಅಂದ ತಕ್ಷಣ ತುಂಬ ಜನ ಬೈ ರೋಡ್ ಹೋಗ್ಬೋದು ಆರ್ ಬೈ ಫ್ಲೈಟ್. ಕೆಲವರು ನಾವು ಫ್ಲೈಟಲ್ಲಿ ಜರ್ನಿನೇ ಮಾಡಿಲ್ಲ, ಸೊ ಫ್ಲೈಟಲ್ಲಿ ಹೋಗೋಣ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗತ್ತೆ ಅಂತ. ಇನ್ನು ಕೆಲವರು ಇಲ್ಲ ನಾವು ಆಲ್ರೆಡಿ ಫ್ಲೈಟಲ್ಲೆಲ್ಲ ಓಡಾಡ್ಬಿಟ್ಟಿದ್ದೀವಿ ಬೈ ರೋಡ್ ಹೋಗ್ಬಿಡೋಣ ಅಂತ. ಸೊ ನಿಮ್ಮಲ್ಲಿ ಪ್ಯಾಕೇಜಸ್ ಹೆಂಗಿದೆ ಅಂದರೆ ನಾವು ಸೆಲೆಕ್ಟ್ ಮಾಡ್ಕೋಬೋದಾ, ಇಲ್ಲ ನಾವು ಫ್ಲೈಟಲ್ಲಿ ಹೋಗ್ತೀವಿ ಆರ್ ಇಲ್ಲ ನಾವು ಬಸ್ಸಲ್ಲಿ ಹೋಗ್ತೀವಿ ಹೇಗೆ ಅಂತ? ನಮ್ಮಲ್ಲಿ ಈಗ ಆಫರ್ ಬಿಟ್ಟರು, ದಸರಾ ಮತ್ತು ದೀಪಾವಳಿ ಆಫರ್ ಬಿಟ್ಟಿರೋದ್ರಿಂದ ನೀವು ಆರಾಮಾಗಿ ಫ್ಲೈಟಲ್ಲೇ ಹೋಗ್ಬೋದು ಅಂತ, ಸಾಮಾನ್ಯ ಜನರು ಕೂಡ ಫ್ಲೈಟಲ್ಲೇ ಹೋಗ್ಬೋದು ಅಂದಂಥ ಕಾಸ್ಟ್ನ ನಾವೀಗ ಬಿಟ್ಟಿದ್ದೇವೆ. ಸೊ ಈಗ ಫ್ಲೈಟಲ್ಲಿ ಹೋಗದೇ ಇರೋರು ಅಥವಾ ನಮಗೆ ಟ್ರೈನೇ ಅಂತ ಅಂದವ್ರಿಗೆ ಲ್ಯಾಂಡ್ ಪ್ಯಾಕೇಜ್ ಆಫರ್ ಸಹ ಬಿಟ್ಟಿದ್ದೇವೆ. ಆ್ಯಸ್ ಸೂನ್ ಆಸ್ ಅವರು ರೈಲ್ವೆ ಸ್ಟೇಷನ್ ಅಥವಾ ಏರ್ಪೋರ್ಟ್ಗೆ ಬಂದ ಮೇಲೆ ನಾವೇ ಪಿಕಪ್ ಮಾಡಿ ಹೋಟೆಲ್ಸು, ಫುಡ್ಡು, ಅಕಾಮಿಡೇಷನ್ಸ್ ಎಲ್ಲ ಕೊಟ್ಟು, ಓಡಾಡೋಕ್ಕೆ AC ವೆಹಿಕಲ್ ಸಹ ಕೊಟ್ಟು ಕಂಪ್ಲೀಟಾಗಿ ಪ್ಯಾಕೇಜ್ನ ಕವರ್ ಮಾಡಿ, ಹಾಗೆ ಅವ್ರು ಹೇಳೋ ಟೈಮಿಂಗ್ಸ್ಗೆ ಫ್ಲೈಟ್ ಅಥವಾ ಟ್ರೈನ್ ಟೈಮಿಂಗ್ಸ್ಗೆ ಅಲ್ಲಿಗೆ ಡ್ರಾಪ್ ಮಾಡುವಂಥ ಪ್ಯಾಕೇಜ್, ಲ್ಯಾಂಡ್ ಪ್ಯಾಕೇಜ್ ಸಹ ನಮ್ಮಲ್ಲಿದೆ. ಸೊ ಕಸ್ಟಮರ್ಸ್ಗೆ ತುಂಬ ಚಾಯ್ಸ್ ಇದೆ, ಒಂದೇ ಸ್ಟಿಕ್ ಆನ್ ಆಗಬೇಕು ಅಂತ ಏನಿಲ್ಲ. ಸೊ ಫ್ಲೈಟಲ್ಲಿ ಹೋಗೋರ್ಗಾದ ಆಪ್ಷನ್ ನಮ್ಮಲ್ಲಿ ಇದೆ, ಲ್ಯಾಂಡ್ ಪ್ಯಾಕೇಜಸ್ ಸಹ ಇದೆ. ಓಕೆ, ಸೊ ನಮಗೀಗ ನಾವು ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಾವು ಎಲ್ಲಿ ಸ್ಟೇ ಆಗೋದು, ಹೇಗೆ ನಮ್ಮ ಸೇಫ್ಟಿ ಯಾವ ರೀತಿ ಆಗಿರುತ್ತೆ ಅಂತ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ತುಂಬ ಜನ ಹೆಣ್ಮಕ್ಳು ಕೂಡ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಕಾಲೇಜ್ ಅಥವಾ PGಯಲ್ಲಿ ಸ್ಟೇ ಆಗಿರೋರು, ಹಾಸ್ಟೆಲಲ್ಲಿ ಇರೋರು, ನಾವು ಗರ್ಲ್ಸ್ ಹೋಗೋಣ ಈ ಥರದೊಂದು ಪ್ಲ್ಯಾನ್ ಇರುತ್ತೆ. ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಸ್ಟೇ ಮತ್ತು ಸೇಫ್ಟಿ ಬಗ್ಗೆ ಮಾತಾಡಿದ್ರೆ ಯಾವ ಥರ ಇದೆ ಅಂತ? ಇವಾಗ ಟ್ರೆಂಡಿಂಗಲ್ಲಿ ನೋಡೋದಾದರೆ ಲೇಡೀಸ್ ಮತ್ತು ಮಹಿಳಾ ಸಮಾಜ ಅಥವಾ ಇದೇ ಕಿಟಿ ಪಾರ್ಟೀಸ್ ಲೇಡೀಸ್ ಈ ಥರ ಎಲ್ಲ ಜಾಸ್ತಿ, ಕಾಲೇಜ್ ಸ್ಟೂಡೆಂಟ್ಸ್, ಗರ್ಲ್ಸ್ ಆಗಲಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಬರೋದ್ರಿಂದ ನಮಗೆ ಜಾಸ್ತಿ ಈ ಥರ ಗ್ರೂಪ್ಸ್ ಹೋಗ್ತಾ ಇದ್ದಾರೆ. ಸೊ ಅದರ ತಕ್ಕನೇ ಅಂತ ಸೆಕ್ಯೂರಿಟಿ ಏನಿರುತ್ತೆ, ಟೂರ್ ಮ್ಯಾನೇಜರ್, ಲೇಡಿ ಟೂರ್ ಮ್ಯಾನೇಜರ್ ಆಗಲಿ ಅಥವಾ ಟೂರ್ ಮ್ಯಾನೇಜರ್ ಎಕ್ಸ್ಟ್ರಾ ಪರ್ಸನ್ಸ್ನ ಅಲ್ಲಿ ಅರೇಂಜ್ ಮಾಡೋದಾಗಲಿ, ಈ ಥರ ಸೇಫ್ಟಿ ಮೆಷರ್ಸ್ನ ನಾವು ತೊಗೊಂಡಿರ್ತೀವಿ. ಸೊ ಯಾವುದೇ ಥರ ಗ್ರೂಪ್ ಆಗಲಿ ಎಕ್ಸ್ಟ್ರಾ ಕಾಳಜಿ ಇರೋದ್ರಿಂದ ನಿಮಗೆ ಆ ಚಿಂತೆ ಇರೋದಿಲ್ಲ. ಸೊ ಎಲ್ಲ ಥರ ಪರ್ಫೆಕ್ಟ್ ಆಗಿ ಅರೇಂಜ್ಮೆಂಟ್ಸ್ ನಿಮಗೆ ಟೈಮ್ ಟು ಟೈಮಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಯಾವುದೇ ಥರ ಚಿಂತೆ ಮಾಡಬೇಡಿ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಫಸ್ಟ್ ನಾವು ಮೇನ್ ಪ್ರಾಮಿನೆನ್ಸ್ ಏನು ಕೊಡ್ತೀವಿ ಅಂದರೆ ಸೆಕ್ಯೂರಿಟಿ ಮ್ಯಾಮ್. ಅವ್ರು ಹೋಗ್ತಾ ಇದ್ದಾರೆ ಅಂದರೆ ಅವ್ರ ಪೇರೆಂಟ್ಸ್ ಆಗಲಿ ಅಥವಾ ಸಿಂಗಲ್ ಆಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯೋಚನೆನೇ ಇರಲ್ಲ. ಸೊ RV ಟೂರ್ಸಲ್ಲಿ ಹೋಗಿ ಬರ್ತಿದ್ಯಾ, ಆರಾಮಾಗಿ ಹೋಗ್ಬಾ, ಅಲ್ಲಿ ಹೋದ್ಮೇಲೆ ಕಾಲ್ ಮಾಡು, ಆ ಥರ ರೂಢಿ ಆಗೋಗಿರೋದ್ರಿಂದ ಎಲ್ಲೂ ನಿಮಗೆ ಒಂಚೂರು ಹೆಚ್ಚು ಕಮ್ಮಿ ಆಗದಿರೋ ಅಂತ ನೋಡ್ಕೊಳ್ಳುವಂಥ ಸಾಧ್ಯತೆಗಳಿದೆ ಮ್ಯಾಮ್. ಓಕೆ, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದಮೇಲೆ. Amazon Great Indian Festival. Get up to 50 to 80% off on top fashion and beauty brands and 10% extra cash back. Amazon Great Indian Festival. Live now. ದೀಪಾವಳಿ ಅಂದ್ರೇನೆ ಬೆಳಕು, ನಗು, ಅದ್ರ ಮೆಮೊರೀಸ್, ದೊಡ್ಡ ಟ್ರೆಷರ್, ಹೊಸ ಬಟ್ಟೆ. ಅದು ಹೇಗಿರ್ಬೇಕು ಅಂದ್ರೆ ಇದು ನನಗೆ, ಅದು ನಿನಗೆ ಅಂತ ಪೈಪೋಟಿಂದ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೊಡೋದು ತಗೊಳ್ಳೋದು, ವಾವ್, ನೆನ್ಸ್ಕೊಂಡ್ರೆ ಆನಂದ. ಕೀಳಿಂದ ಕಿರಿಯವರೆಗೂ ಹ್ಯಾಪಿಯಾಗಿ ಶಾಪಿಂಗ್ ಎಲ್ಲಿ ಹೋಗ್ತೀವಿ? ನಮ್ಮ ಪೋತೀಸ್ ತಾನೆ. ಪೋತೀಸ್ ಬ್ಯಾಂಗ್ಳೂರಿನ ಫೇವ್ರೆಟ್ ಫ್ಯಾಮಿಲಿ ಶಾಪ್. ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ನಾವಿವಾಗ ಸ್ಟೇ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಮ್ಗೆ ಅಲ್ಲಿ ಯಾವ ಥರ ನೀಟ್ನೆಸ್ ಇರುತ್ತೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ನಮಗೆ ಊಟದ ವಿಚಾರ ಕೂಡ ಆಗಿರ್ಬೋದು, ನಮ್ಗೆ ಅಡ್ಜಸ್ಟ್ ಆಗುತ್ತಾ ಅಡ್ಜಸ್ಟ್ ಆಗಲ್ವಾ, ಹೇಗಿರುತ್ತೆ, ಟೈಮ್ ಟು ಟೈಮ್ ತಿನ್ನಬೇಕು, ಕೆಲವ್ರಿಗೆ ಶುಗರ್ ಇರುತ್ತೆ, ಕೆಲವ್ರಿಗೆ BP ಇರುತ್ತೆ. ಅಯ್ಯೋ ಟ್ರಾವೆಲ್ ಮಾಡುವಾಗ ಅದೊಂದು ಸಮಸ್ಯೆ, 1 ಗಂಟೆ ಅಂದರೆ 1 ಗಂಟೆಗೆ ತಿನ್ನೋಕ್ಕಾಗಲ್ಲ, ಒಂದು ಪ್ಲೇಸ್ ವಿಸಿಟ್ ಮಾಡಿ ಸ್ವಲ್ಪ ಟೈಮ್ ಆಗ್ಬೋದು, ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಅಂತ? ಮ್ಯಾಮ್, ನಾನು ಹೇಳ್ತಾ ಇದ್ದಂಗೆ ಸೌತ್ ಇಂಡಿಯಾದಲ್ಲೇ ನಂಬರ್ 1 ಹೇಗೆ ಅನ್ನಿಸ್ಕೊಂಡಿದೆ ಅಂದರೆ ಸರ್ವಿಸ್ ಮೇಲೆ ಆಗಿರೋದ್ರಿಂದ. ಸೊ ನಿಮಗೆ ಟೈಮ್ ಮ್ಯಾನೇಜ್ ಖಂಡಿತ, ನಾವು ಯಾವುದೇ ಟೂರಿಸಮಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ ಪಾತ್ರ ಹೊಂದುತ್ತೆ. ಟೈಮ್ ಟು ಟೈಮ್ ಫುಡ್ ಆಗಲಿ ಅಥವಾ ರೂಮ್ಸ್ ಅರೇಂಜ್ಮೆಂಟ್ಸ್ ಆಗಲಿ ಯಾವುದಕ್ಕೂ ವೇಟ್ ಮಾಡದೇ ಇರೋಂಗೆ ನಮಗೆ ಟೈಮ್ ಟು ಟೈಮ್ ಫುಡ್ಡಲ್ಲಿ ನಿಮ್ಗೆ ಖಂಡಿತ ಅವೈಲೇಬಿಲಿಟಿ ಇರುತ್ತೆ. ನೀವು ಹೇಳ್ದಂಗೆ 1 o'clock ಮಾಡಿಲ್ಲಕ್ಕೆ ಆಗಿಲ್ಲ ಅಂದರೂ ನಾವು ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಟೆಂಪಲ್ಸ್ ಕ್ಲೋಸ್ ಆಗೋ ಟೈಮಲ್ಲಿ ನಾವು ಅಲ್ಲಿ ಹೋಗಿ ಕಾಯೋದು, ಈ ಥರ ಯಾವುದೇ ಥರ ವೇಸ್ಟ್ ಟೈಮ್ಸ್ ಅಂತೂ ಇರೋದಿಲ್ಲ. ಸೊ ನಾವು ಅದ್ರ ಪ್ರಕಾರ ಏನು ಮುಂಚಿತವಾಗಿ ಪ್ಲ್ಯಾನ್ ಮಾಡಿರ್ತೀರೋ ಅಕಾರ್ಡಿಂಗ್ ಟು ದಟ್ ನಡ್ಕೊಂಡು ಹೋಗೋದ್ರಿಂದ ನಿಮಗೆ ಯಾವತ್ತೂ ಆಗಲಿ ಬೆಳಗ್ಗೆ ನಾಷ್ಟದ ಟೈಮ್ಗೆ ಬಿಸಿ ಬಿಸಿ ನಾಷ್ಟ ಆಗಲಿ ಅಥವಾ ಊಟದ
ಟೈಮ್ಗೆ ಎಲ್ಲರೂ ಸೇರಿ ಮನೆ ಊಟನೇ ಮಾಡ್ತಾ ಇರೋ ಥರ ವೆಜಿಟೇರಿಯನ್ಸ್ ಊಟ ಅಥವಾ ಸೌತ್ ಇಂಡಿಯನ್ ಊಟ ಇಷ್ಟಪಡೋರಿಗೆ ಆ ಥರ ಅರೇಂಜ್ಮೆಂಟ್ಸ್ ಇರೋದ್ರಿಂದ ನಿಮ್ಗೆ ಎಲ್ಲೂ ಈ ಥರ ಚಿಂತೆ ಬರೋದರಂಗೆ ನೋಡ್ಕೊಳ್ತಾ ಇದ್ದೀವಿ. ಊಟದ ವಿಷಯ ಆಗಲಿ ಅಥವಾ ರೂಮ್ ಸಹ ಮ್ಯಾಮ್ ನೀವು ಹೇಳ್ದಂಗೆ ಕ್ಲೆನ್ಲಿನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರೇ ಆದರೂ ಹೇಗಿರುತ್ತೆ ರೂಮು ಅದನ್ನು ಫಸ್ಟ್ ಅವರು ಓಪನ್ ಮಾಡಿದಾಗ ಫಸ್ಟ್ ಇಂಪ್ರೆಸಿವೇ ರೂಮ್ ಆಗಿರುತ್ತೆ. ಸೊ ಆ ವಿಚಾರದಲ್ಲೂ ಅಷ್ಟೇ ಆಗಲಿ ನೀಟ್ನೆಸ್ ಮತ್ತು ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಿಕೊಂಡು ಶುದ್ಧವಾದ ರೂಮ್ನೇ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓಕೆ ಫೈನ್. ಸೊ ಈಗ ನಾವು ಪ್ಯಾಕೇಜಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡ್ಬೋದು, ಏನೆಲ್ಲ ಇದೆ ಅನ್ನೋದನ್ನು ಹೇಳ್ತಾ ಇದ್ರಿ. ಅದು ಪ್ಯಾಕೇಜ್ ಅಂದ ತಕ್ಷಣ ಅಯ್ಯೋ ಹೆವಿ ಆಗಿಬಿಡತ್ತೇನೋ, ಎಷ್ಟಿರುತ್ತೋ ಏನು ಅಂತ, ಕಾಸ್ಟಸ್ ಎಲ್ಲ ಹೇಗಿರುತ್ತೆ ಅಂತ? ಕಾಸ್ಟಸ್ ನೋಡೋದಾದರೆ ನಿಮಗೆ 6 nights 7 days ಇನ್ಕ್ಲೂಡಿಂಗ್ ಫ್ಲೈಟು 44,500 ನಡೀತಾ ಇದೆ. ಸೊ ಇದು ಡ್ಯೂರೇಷನ್ 6 nights 7 days ಇದ್ದು ಎಲ್ಲ ಪ್ಲೇಸಸ್ನ ಕವರ್ ಮಾಡಿಕೊಂಡು ಇನ್ಕ್ಲೂಡಿಂಗ್ ಫುಡ್ಡು, ಓಡಾಡೋಕ್ಕೆ AC ವೆಹಿಕಲ್ಲು, ಅಕಾಮಡೇಷನ್ ಎಲ್ಲ ಇದರಲ್ಲೇ ಇನ್ಕ್ಲೂಡ್ಸ್ ಆಗಿರುತ್ತೆ. ಇದಲ್ಲದೆ ನಿಮಗೆ 3 nights 4 nights ಹೋಗೋದಾದರೆ ನಿಮಗೆ 38,500 ಈ ಆಫರ್ನ ಬಿಟ್ಟಿದ್ದೀವಿ. ಇದು ತುಂಬಾ ಒಳ್ಳೆ ಆಫರ್ ಅಂತ ಹೇಳ್ಬೋದು. ಈಗ ದಸರಾ ಮತ್ತು ನಿಮಗೆ ದೀಪಾವಳಿ ಬರೋದ್ರಿಂದ ಈ ಮಕ್ಕಳಿಗೆ ಕರ್ಕೊಂಡು ಹೋಗಬೇಕು ಅನ್ನಿರೋರಿಗೆ ಈ ಚಾಯ್ಸು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅಂದರೆ ಹೇಗೆ ಪೇ ಮಾಡಬೇಕಾಗತ್ತೆ? ಅಂದರೆ ನಾವು 50 ಈಗ ಪೇ ಮಾಡಿ ಆಮೇಲೆ ಟ್ರಾವೆಲ್ ಮುಗಿಸ್ಕೊಂಡ್ಮೇಲೆ 50 ಆರ್ ಫುಲ್ ಪೇ ಮಾಡಬೇಕು ಅಥವಾ ಅಡ್ವಾನ್ಸ್ ಇಷ್ಟು ಮಾಡಬೇಕು, ಈ ಥರದ್ದೇನಿದೆ? ಅಂದರೆ ಆ ಫಾರ್ಮ್ಯಾಟ್ ಇರುತ್ತೆ ಅಲ್ಲ, ನಾವು ಆನ್ಲೈನ್ ಮುಖಾಂತರವಾಗಿ ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂತ ಕೆಲವ್ರು ಹೇಳ್ತಾರೆ, ಇಲ್ಲ ನಾವು ಡೈರೆಕ್ಟಾಗಿ ಪೇ ಮಾಡ್ತೀವಿ ಅಂತ ಕೆಲವ್ರು ಹೇಳ್ತಾ ಇರ್ತಾರೆ. ನಾವು 70% ಈಗ ಮಾಡ್ತೀವಿ, ಇನ್ನು 20% ಆಮೇಲೆ ಮಾಡ್ತೀವಿ ಅಂತ. ಸೊ ಆಪ್ಷನ್ಸ್ ಏನಾದರೂ ಇದೆಯಾ? ಯಾವ ಥರ ಇದೆ, ಹೇಗೆ ಅಂತ? ನಮ್ಮಲ್ಲಿ ನಾರ್ಮಲ್ ಆಗಿ 50% ಆಫ್ ದಿ ಕಾಸ್ಟ್ನ ಡೌನ್ ಪೇಮೆಂಟ್ ಅಥವಾ ಅಡ್ವಾನ್ಸ್ ಆಗಿ ತೊಗೊಳ್ತೀವಿ. ಸೊ 30 days ಮುಂಚೆ ಯಾರಾದರೂ ಬುಕ್ ಮಾಡೋರಿದ್ದರೆ ಮುಂಚಿತವಾಗಿ 50%ನ ನಾವು ಇದು ತೊಗೊಳ್ಬಿಟ್ಟು ಇನ್ನು 15 days ಮುಂಚೆ ಟ್ರಿಪ್ನ 15 days ಅಥವಾ 20 days ಮುಂಚೆ ಕ್ಲಿಯರ್ ಆಗೋ ಥರ ನೋಡ್ಕೊಂಡಿರ್ತೀವಿ. ಸೊ ಇದೇ ಥರ ಎಲ್ಲ ಪ್ಯಾಕೇಜಸಲ್ಲೂ 50% ಆಫ್ ದಿ ಡೌನ್ ಪೇಮೆಂಟ್ ಮಾಡೋದ್ರಿಂದ ನಿಮಗೂ ಅನುಕೂಲ ಆಗಿರುತ್ತೆ, ನಮಗೂ ಅನುಕೂಲ ಆಗಿರುತ್ತೆ. ಸೊ ಇದೇ ಥರ ಪ್ರೊಸೀಜರ್ ಎಲ್ಲ ಪ್ಯಾಕೇಜಸಲ್ಲೂ ಅವೈಲಬಿಲಿಟಿ ಇರುತ್ತೆ. ಓಕೆ, ಸೊ ನಾವು ಬುಕಿಂಗ್ ಮಾಡ್ಕೊಳ್ಳೋದು ಅಂತ ಬಂದಾಗ ಎಷ್ಟು ದಿನದ ಮುಂಚೆ ಬುಕಿಂಗ್ ಮಾಡ್ಕೊಳ್ಬೇಕಾಗತ್ತೆ? ಸೊ ನಾವು ಕೇರಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ 15 days ಮುಂಚೆ, 30 days ಮುಂಚೆ, ಇಲ್ಲ ಮುಂಚಿತವಾಗಿ ಮಾಡಬೇಕು ಅಂತ ಕೆಲವರು ಎಮರ್ಜೆನ್ಸಿ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಎಲ್ಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ, ಬಟ್ ಅಲ್ಲಿ ಆಗಲ್ಲ, ಅಲ್ಲೇನೋ ಹೆವಿ ಮಳೆ ಇದೆ ಅಂತನೋ ಇನ್ನೊಂದು ಮತ್ತೊಂದು, ಓಕೆ ಫೈನ್ ಕೇರಳಕ್ಕೆ ಹೋಗ್ಬಿಡೋಣ ಅಂತ. ಆ ಥರ ಎಮರ್ಜೆನ್ಸಿ ಕ್ವಿಕ್ಕಾಗಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇರೋರು ಮಾಡಬಹುದಾ ಬುಕ್ಕಿಂಗು? ಎಷ್ಟು ದಿನದ ಮುಂಚಿತವಾಗಿ ಬುಕ್ಕಿಂಗ್ ಮಾಡೋದು ಸೂಕ್ತ ಅಂತ? ಮ್ಯಾಮ್ ನಾವು ಹೇಳೋದಾದರೆ ಇದು ರೆಗ್ಯುಲರ್ ಪ್ಯಾಕೇಜ್ ಮಂತ್ಲಿ ಟ್ವೈಸ್ ಹೋಗೋದ್ರಿಂದ ನಿಮಗೆ 50 days once 15 days once ಬುಕ್ ನಡೀತಾ ಇರುತ್ತೆ ಮ್ಯಾಮ್. ಈಗ ಎಮರ್ಜೆನ್ಸಿ ಮಾಡ್ಕೊಳ್ಳೋರು 2 days ಮುಂಚೆ ಕಾಲ್ ಮಾಡಿ ನಮಗೆ ಬುಕ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಸೊ ಅದನ್ನು ಕಸ್ಟಮೈಸ್ ಅಂತ ಹೇಳಿದಾಗ ಕಾಸ್ಟು ಚೂರು ಏರುಪೇರು ಆಗುತ್ತೆ ಬಿಟ್ಟು ನಿಮಗೆ ಅರೇಂಜ್ಮೆಂಟ್ಸಲ್ಲಾಗಲಿ ಸರ್ವಿಸಲ್ಲಾಗಲಿ ಕಮ್ಮಿ ಇರೋದ್ರಿಲ್ಲ. ಸೊ ನೀವು ಯಾವಾಗದೇ ಪ್ಯಾಕೇಜ್ನ ನೀವು ಇದೆ ಅಂತಲ್ಲ, ಯಾವುದೇ ಪ್ಯಾಕೇಜ್ನ ನೀವು ನೋಡಬೇಕಾದ್ರೂ ದಯವಿಟ್ಟು ಒಂದು 15 days ಮುಂಚೆ ಪ್ಲ್ಯಾನ್ ಮಾಡೋದ್ರಿಂದ ನಿಮಗೂ ಕ್ಲೀನಾಗಿ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆಗೆ ಕೂತು ಎಲ್ಲ ಟೈಮ್ ಸೆನ್ಸ್ ಸಿಗುತ್ತೆ. ಸೊ ಅವಾಗ ನಿಮಗೆ ಬುಕಿಂಗ್ ಮಾಡಬೇಕಾದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ 50% ಡೌನ್ ಪೇಮೆಂಟ್ ಮಾಡೋದ್ರಿಂದ ನಿಮಗೆ ಇದು ಯಾವುದೇ ಥರ ತೊಂದರೆ ಇರಲ್ಲ. ಸೊ ಇದಕ್ಕೆ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ 15 days ಮುಂಚೆ ಮಾಡೋದ್ರಿಂದ ನಿಮಗೇನು ತೊಂದರೆ ಇರೋದಿಲ್ಲ ಅಂತ. ಓಕೆ, ಈಗ ಕೆಲವರು ಸಣ್ಣ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, 3 years 2 years 4 5 years ಆ ಥರ ಎಲ್ಲ. ನಾವು ಬೇರೆ ಕಡೆ ಎಲ್ಲ ಹೋಗುವಾಗ ಆ ಮಕ್ಕಳಿಗೆ ನಾವು ರೇಟ್ ವೈಸ್ ನೋಡ್ತೀವಿ, ಬಸ್ ಟ್ರಾವೆಲ್ ಆಗಿರ್ಬೋದು ಅದೆಲ್ಲ ಕಮ್ಮಿ ಇರುತ್ತೆ ಅಂತ. ಸೊ ನಿಮ್ಮಲ್ಲಿ ಪ್ಯಾಕೇಜಸಲ್ಲಿ ಮಕ್ಕಳಿಗೆ ಯಾವ ಥರ, ಕಿಡ್ಸಿಗೆ ಯಾವ ಥರ ಇರುತ್ತೆ? ಅಂದರೆ ಅವರಿಗೆ ಕಮ್ಮಿ ಆ ಥರ ಏನೋ ಇರುತ್ತೆ, ಇಲ್ಲ ಹೋಲ್ಸೇಲ್ ಒಂದು ಫ್ಯಾಮಿಲಿಯಿಂದ 5 members ಅಂದರೆ ಅವ್ರಿಗೆ ಇಷ್ಟು ಅಂತ ಫಿಕ್ಸು ಈ ಥರ ಇರುತ್ತೆ? ಒಂದು ಫ್ಯಾಮಿಲಿ 5 members 10 members 25 members ಈ ಥರ ಬರ್ತಾ ಇದ್ದಾರೆ ಅಂತಂದ್ರೂ ಕಾಸ್ಟಲ್ ವೇರಿಯೇಷನ್ಸ್ ಆ ಥರ ಏನಾದರೂ ಇರುತ್ತೆ, ಹೇಗೆ ಅಂತ? ಹೌದು ಮ್ಯಾಮ್, ಕಿಡ್ಸ್ಗೆ ನಾವು ಈಗ 70% ಆಫ್ ದಿ ಟೋಟಲ್ ಕಾಸ್ಟಲ್ಲಿ ತೊಗೊಳ್ತಿರ್ತೀವಿ. 1 to 5 yearsಗೆ ಒಂದು ಕಾಸ್ಟ್ ಆದರೆ 8 ಇಂದ 9 ಅವರೆಲ್ಲ ಅಡಲ್ಟ್ ಲೆಕ್ಕಕ್ಕೆ ಬರ್ತಾರೆ. ಸೊ 1 to 5 + 6 ಕೂಡ ಹ್ಯಾಡ್ ಮಾಡ್ಕೊಳ್ಳಿ. ಸೊ ಇದನ್ನು ನಾವು 70% ಆಫ್ ದಿ ಕಾಸ್ಟ್ನ ತೊಗೊಳ್ತೀವಿ. ಯಾಕಂದರೆ 1 month ಬೇಬಿಗೂ ನಾವು ಫ್ಲೈಟಲ್ಲಿ ಕಾಸ್ಟ್ನ ಕೊಡಲೇಬೇಕಾಗುತ್ತೆ, ಇನ್ಫ್ಯಾಂಟ್ ಟಿಕೆಟ್ ಅಂತ ಹೇಳ್ತಾರೆ. ಸೊ ನಾವು ಅದನ್ನ ಮೂಲಕವಾಗಿ ನೋಡಿಬಿಟ್ಟು ನಾವು 70% ಆಫ್ ದಿ ಟೋಟಲ್ ಕಾಸ್ಟ್ನ ಕಿಡ್ಗೆ ಅಂತ ಕೊಟ್ಟಿರ್ತೇವೆ. ಸೊ ಇದು ಪ್ರೈಸ್ ಈ ತರ ಇರುತ್ತೆ. ಈಗ ಕೆಲವರಿಗೆ ಏನೋ ಎಮರ್ಜೆನ್ಸಿ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಎಮರ್ಜೆನ್ಸಿ ಇದ್ದಾಗ ಮಾತ್ರ ನಾವೇನೋ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದರೆ, ಅಥವಾ ಇಲ್ಲ ನಾವು ನೆಕ್ಸ್ಟ್ ಮಂತಿಗೆ ಇದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅವ್ರಿಗೇನಾದರೂ ಆಪ್ಷನ್ಸ್ ಇರುತ್ತೆ? ನಾರ್ಮಲ್ ಆಗಿ ಆ ಥರ ಬುಕ್ಕಿಂಗ್ ಮಾಡಿಕೊಂಡು ನಾಳೆ ಟ್ರಿಪ್ ಹೋಗೋದು ಅಥವಾ 2 days ಇರೋದು ಅಂತಂದ ಕ್ಯಾನ್ಸಲ್ ಮಾಡಿಬಿಟ್ರೆ ನಿಮಗೂ ಕಷ್ಟ ಆಗುತ್ತೆ, ಬಿಕಾಸ್ ಎಲ್ಲ ಬುಕ್ಕಿಂಗ್ ಆಗಿರುತ್ತೆ, ಸಮಸ್ಯೆಗಳಾಗ್ಬಿಡುತ್ತೆ. ಸೊ ಅದ್ರಲ್ಲಿ ಯಾವ ರೀತಿಯಾಗಿ ರಿಯಾಯಿತಿ ಇದೆ ಅಥವಾ ಫೈನ್ ಥರನೋ ಅಥವಾ ಕಟ್ಟಿರೋದ್ರಲ್ಲಿ ಇಷ್ಟು ಅಂತನೋ
ಹೆಂಗಿದೆ ಅಂತ? ಮ್ಯಾಮ್ ಅವ್ರು ಲ್ಯಾಂಡ್ ಪ್ಯಾಕೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಯಾಕಂದರೆ ಎಲ್ಲ ಥರ ಅರೇಂಜ್ಮೆಂಟ್ಸ್ ಅವ್ರ ಹೆಸರಲ್ಲಿ ಆಗೋಗಿರುತ್ತೆ. ಸೊ ಅವ್ರು ಇಮಿಡಿಯೇಟ್ ಈಗ ಎಮರ್ಜೆನ್ಸಿಲಿ ಏನಾದರೂ ತೊಗೊಂಡ್ರೆ 50% ಆಫ್ ದಿ ಅವ್ರು ಏನು ಕಟ್ಟಿರ್ತಾರೋ 50% ಅದರಲ್ಲಿ ಕಟ್ ಮಾಡಿ ಕೊಡುವಂಥ ಪ್ರಾವಿಷನ್ ಇರುತ್ತೆ. ಇಲ್ಲ ಎಮರ್ಜೆನ್ಸಿ ಡೆತ್ ಅಥವಾ ಏನೋ ಒಂದು ಹೆಲ್ತ್ ಕಂಡೀಷನ್ ಆಗಿರೋದ್ರಿಂದ ಪೋಸ್ಟ್ಪೋನ್ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಅದೆಲ್ಲ ಯಾವಾಗ ಅವ್ರು ಹೇಳಬೇಕು ಅಂದರೆ 15 ಡೇಸ್ ಮುಂಚೆ, 20 ಡೇಸ್ ಮುಂಚೆ ಏನಾದರೂ ಪ್ಲ್ಯಾನ್ ಇದ್ದರೆ ಪೋಸ್ಟ್ಪೋನ್ ಆಗುವಂಥದ್ದು ಮುಂಚಿತವಾಗಿ ಹೇಳಿದ್ರೆ ಪೋಸ್ಟ್ಪೋನ್ ಆಗುತ್ತೆ. ಎಮರ್ಜೆನ್ಸಿಲಿ ಅಂದಾಗ ನಿಮಗೆ ಫ್ಲೈಟ್ ಕಾಸ್ಟ್ ಬಿಟ್ಟು ನಿಮ್ಗೆ ಏನು ಪ್ಯಾಕೇಜ್ ಇದೆಯೋ ಅದನ್ನು ಮಾತ್ರ ರೀಫಂಡ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಓಕೆ, ಫೈನ್. ಇನ್ನು ಕೇರಳ ಅಂತ ಬಂದಾಗ ತುಂಬ ಜನ ಕಪಲ್ಸು ನ್ಯೂಲಿ ಮ್ಯಾರಿಡು ಅಥವಾ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನ್ಕೊಳ್ಳೋರು ಕೂಡ ನಾವು ಕೇರಳನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಬಿಕಾಸ್ ಅಲ್ಲಿನ ನೇಚರ್ ಆ ರೀತಿ ಆಗಿದೆ, ತುಂಬ ಚೆನ್ನಾಗಿದೆ, ಹೋಗಬಹುದು ಅಂತ, ಹೊರಗೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಅಂದರೆ. ಸೊ ಕಪಲ್ಸ್ ಅಂದಾಗ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ, ನಮ್ಗೊಂದು ಸ್ವಲ್ಪ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಬೇಕು, ಆ ಸಪ್ರೇಟ್ ಅರೇಂಜ್ ಆಗೋ ಥರದ್ದು ಏನಾದರೂ ಬೇಕು ನಮಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಕಪಲ್ಸ್ಗೆ ಅಂತ ಸಪ್ರೇಟ್ ಪ್ಯಾಕೇಜಸ್ಸು ಆ ಥರ ಏನಾದರೂ ಇದೆಯಾ? ಅವ್ರಿಗೆ ಅಂತ ಕಸ್ಟಮೈಸ್ ಮಾಡಿರುವಂಥದ್ದು, ಅವರು ಇಲ್ಲ ನಮಗೆ ಬೋಟ್ ಹೌಸೇ ಬೇಕು ಅಂತ ಹೇಳ್ತಾರೆ ಕೆಲವರು, ಆ ಥರದ್ದು ಏನಾದರೂ ಇದೆಯಾ? ನ್ಯೂಲಿ ಕಪಲ್ಸು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ ಹೇಗೆ? ಖಂಡಿತವಾಗ್ಲೂ ಹನಿಮೂನ್ ಪ್ಯಾಕೇಜಸ್ಸಲ್ಲೇ ಒಂದು ಆಲ್ರೆಡಿ ಆಫರ್ಸಲ್ಲಿ ಬಿಟ್ಟಿದ್ದಾರೆ. ಸೊ ನೀವು ಅದಕ್ಕೆ ನೀವು ಪ್ರಿಫರ್ ಮಾಡ್ಬೋದು. ಆಲಪಿ ಬೋಟ್ ಹೌಸ್ ಇದರಲ್ಲಿ ನಿಮ್ಗೆ ಮುಖ್ಯ ಸ್ಥಾನ ಹೊಂದುತ್ತೆ. ಸೊ ಈ ಥರ ಮುನ್ನಾರು ಮತ್ತು ಆಲಪಿಲಿ ನೀವು 2 nights 3 days ಪ್ಯಾಕೇಜಲ್ಲಿ ಹನಿಮೂನ್ ಕಪಲ್ಸ್ಗೆ ಅಂತ ಬಿಟ್ಟಿರೋವಂಥ ಆಫರ್ 25,999 2 nights 3 days ಇವಾಗ ಆಫರ್ ಬಿಟ್ಟಿದ್ದಾರೆ. ಸೊ ನೀವು ಇದನ್ನು ಕೂಡ ಚೂಸ್ ಮಾಡ್ಬೋದು. ಸ್ಪೆಷಲಿ ಕಪಲ್ಸ್ಗೆ ಅಂತ ಮಾಡಿರುವಂಥ ಪ್ಯಾಕೇಜ್ ಯಾರಾದರೂ ಈಗ ಮದುವೆ ಆಗಿ ಹೊಸದು ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ದಯವಿಟ್ಟು RV ಟೂರ್ಸ್ನ ಕನೆಕ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಈಗ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಬಂದಿದ ತಕ್ಷಣ ನಮಗೆ ಈಗಾಗಲೇ ಅನೇಕ ರಾಜ್ಯಗಳಿಗೆ ಹೋಗ್ಬೋದು ಅನ್ನೋದೊಂದು ಗೊತ್ತಿದೆ, ಬೇರೆ ಬೇರೆ ದೇಶಗಳಿಗೆ ಹೋಗ್ಬೋದು ಅಂತ ಕೂಡ ಗೊತ್ತಿದೆ. ಕೇರಳ ಅಂತ ಬಂದಾಗ ನಿಮಗೆ ಯಾರ್ಯಾರಿಗೆ ಸಜೆಷನ್ ಮಾಡ್ತೀರಾ? ನೀವು ಹೋಗ್ಬೋದು, ನಿಮಗಿದು ತುಂಬ ಸೂಟಬಲ್ ಆಗುತ್ತೆ, ಅಂದರೆ ಒಂದು ಇಡೀ ಫ್ಯಾಮಿಲಿ ಎಂಟರ್ಟೈನ್ ಮಾಡುವಂಥ ಜಾಗ ಆಗಿರುತ್ತೆ, ಅಥವಾ ಈ ಸೀಸನಲ್ಲಿ ಹೋದರೆ ತುಂಬ ವರ್ತ್ ಅಂತ ಅನಿಸುತ್ತೆ? ಯಾಕಂದರೆ ನಾವು ಆಗಲೇ ಮಾತಾಡ್ತಾ ಇದ್ವಿ, ದೇವರ ನಾಡು ಅಂತ ಕರೆಸ್ಕೊಳ್ಳುತ್ತೆ ಅಂತ, ತುಂಬ ಜಾತ್ರೆಗಳಿರುತ್ತೆ, ತುಂಬ ಕಾರ್ಯಕ್ರಮಗಳಿರುತ್ತೆ, ಪೂಜಾ ಕಾರ್ಯಕ್ರಮಗಳಿರುತ್ತೆ. ಇನ್ನು ರೈನಿ ಸೀಸನ್ ಬಂದರೆ ಅದೊಂಥರ ಚೆನ್ನಾಗಿರುತ್ತೆ. ಹಾಗಾಗಿ ಯಾವ ಸೀಸನ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರೆ ಸೂಟಬಲ್ ಆಗುತ್ತೆ ಅಂತ ಅನಿಸುತ್ತೆ? ಇಲ್ಲ ಮ್ಯಾಮ್, ಇದು ಸೀಸನ್ ವೈಸ್ ಅಂತ ಹೇಳೋಕ್ಕೆ ಬರೋದಿಲ್ಲ. ಕೇರಳ ಫುಲ್ ವರ್ಷದಲ್ಲೂ ಸೀಸನ್ ಅಂತಾನೆ ಹೇಳ್ಬೋದು. ಅಲ್ಲಿ ಸಮ್ಮರ್ ಸೀಸನಲ್ಲೂ ವಾಟರ್ ಫಾಲ್ಸಲ್ಲಿ ನೀರು ಯಾವತ್ತೂ ಕಮ್ಮಿ ಆಗಲ್ಲ. ಸೊ ನೀವು ಯಾವುದೇ ಸೀಸನ್ ಆಗಲಿ ಕೇರಳ ಪ್ರಿಫರ್ ಮಾಡಲೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾವುದೇ ವಯಸ್ಕರನೂ ಇಲ್ಲ. ಸೊ ದೇವಸ್ಥಾನ ದೇವರು ಜಾಸ್ತಿ ಹೋಗೋರಂಥದ್ರು ಹೋಗ್ಲೇಬೋದು. ಮತ್ತು ಬೀಚಸ್ ಇಷ್ಟಪಡ್ತಾರೆ, ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂದರೆ ಕೇರಳ ಸೆಲೆಕ್ಟ್ ಮಾಡ್ಬೋದು. ಮತ್ತು ಆರ್ಬರಿ, ಫಿಶರೀಸು ಮತ್ತು ಪ್ಲ್ಯಾಂಟೇಷನ್ಸ್ ನೋಡಬೇಕು, ನೇಚರ್ ವೈಸ್ ಇಷ್ಟಪಡೋರು ಸಹ ಇಲ್ಲಿ ಹೋಗಬೇಕು. ಬ್ಯಾಕ್ ವಾಟರ್ಸು ಎಲ್ಲ ಅಡ್ವೆಂಚರಸ್ಸು, ವೈಲ್ಡ್ ಲೈಫು, ಮತ್ತು ಅಲ್ಲಿ ಹೋಮ್ ಆಫ್ ಎಲಿಫೆಂಟ್ ಅಂತ ಹೇಳ್ತಾರೆ. ಸೊ ನೀರ್ ಜೊತೆ ಎಲಿಫೆಂಟ್ ಅಲ್ಲಿ ಆಟ ಆಡೋದು ಇದೆಲ್ಲ ನಿಮಗೆ ಕೇರಳದಲ್ಲಿ ಸಿಗುತ್ತೆ. ಸೊ ಯಾವುದೇ ಥರ ವಯಸ್ಕರ ಲಿಮಿಟ್ಸ್ ಅಂತೂ ಇಲ್ಲ, ಎಲ್ಲರೂ ಹೋಗಲೇಬೇಕಾದಂಥ ಕೇರಳ. ದಯವಿಟ್ಟು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ, ಈಗ ಕೇರಳ ಹೊರತುಪಡಿಸಿ ನಾವೇನೋ ಹೊರದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಬೇರೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಓನ್ಲಿ ನಮಗೆ ಸ್ಟೇಟು ಆ ಥರ ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಕೇರಳ ಇದನ್ನು ಹೊರತುಪಡಿಸಿ ಇನ್ನೆಲ್ಲಿಗೆಲ್ಲ ಹೋಗ್ಬೋದು ಅಂತ? ನಮ್ಮಲ್ಲಿ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಖಂಡಿತ ಇದೆ. ಡೊಮೆಸ್ಟಿಕ್ ಕೇರಳ ಅಲ್ಲದೆ ನಿಮಗೆ ತಮಿಳ್ನಾಡು, ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ, ಗುವಾಹಟಿ, ನೇಪಾಳ್ ಮುಕ್ತಿನಾಥ್, ಕೈಲಾಶ್ ಮಾನಸರೋವರ್, ಚಾರ್ಧಾಮ್ ಎಲ್ಲ ಥರ ಇಂಡಿಯಾದಲ್ಲಿ ನಿಮಗೆ ಕಾರ್ನರ್ ಟು ಕಾರ್ನರ್ ಪ್ಯಾಕೇಜಸ್ ಇದೆ. ಇದಲ್ಲದೆ ಇಂಟರ್ನ್ಯಾಷನಲಲ್ಲಾಗಲಿ ಶ್ರೀಲಂಕಾ, ಸಿಂಗಪೂರ್, ಮಲೇಷಿಯಾ, ವಿಯೆಟ್ನಾಂ, ಕಂಬೋಡಿಯಾ, ಯುರೋಪ್ ಪ್ಯಾಕೇಜಸ್ಸು, ಮತ್ತು ದುಬೈ, ಬಾಲಿ ಎಲ್ಲ ಥರ ಕಂಟ್ರೀಸ್ನ ನಾವು ಕವರ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಸೀಮಿತವಾಗಿ ಇರೋವಂಥ ಪ್ಯಾಕೇಜಸ್ ಅಲ್ಲ. ಜಪಾನ್ ಕೂಡ ಇವಾಗ ಬ್ಲಾಸಮ್ ನಡೀತಾ ಇದೆ. ಸೊ ಅದ್ರ ಕೂಡ ಪ್ಯಾಕೇಜಸ್ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಯಾವುದೇ ಥರ ಡೌಟ್ಸ್ ಇಲ್ಲದೆ ದಯವಿಟ್ಟು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಕನೆಕ್ಟ್ ಮಾಡಿ, ಎಲ್ಲ ಥರ ಪ್ಯಾಕೇಜ್ ಡೀಟೇಲ್ಸ್ನ ನಿಮಗೆ ನಾವು ಕೊಡ್ತೀವಿ. ಓಕೆ, ಸೊ ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ, ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತಂದರೆ ಸ್ಯಾಕ್ರಿಫೈಸ್ ತುಂಬಾ ಇಂಪಾರ್ಟೆಂಟು ಅಂತ ಹೇಳ್ತಾ ಇರ್ತಾರೆ. ಕೆಲವೊಂದನ್ನು ನಾವು ಇಲ್ಲೇ ಬಿಡಬೇಕಾಗತ್ತೆ, ಕೆಲವೊಂದು ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ, ಬಿಕಾಸ್ ಅದು ನಮ್ಮ ಮನೆ ಅಲ್ಲ ಅನ್ನೋದೊಂದು. ಕೆಲವ್ರಿಗೆ ಟೆನ್ಷನ್, ಅಯ್ಯೋ ನಮಗೆ ಹೋಗೋದಕ್ಕೆ ಅಡ್ಜಸ್ಟ್ ಆಗುತ್ತಾ, ತುಂಬ ಹೊತ್ತು ಕೂತ್ಕೊಳ್ಬೇಕು ಅನ್ನೋ ಸಮಸ್ಯೆ ಆಗ್ಬೋದು, ಅಥವಾ ನಮಗೆ ಯಾರೂ ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋ ಸಮಸ್ಯೆ ಆಗ್ಬೋದು. ಈ ಪ್ಯಾಕೇಜಲ್ಲಿ ಹೋದಾಗ ತುಂಬ ಜನ ಬಂದುಬಿಡ್ತಾರೆ, ನಾವು ಅವ್ರಿಗೆ ಸೆಟ್ ಆಗ್ತೀವಾ ಸೆಟ್ ಆಗಲ್ವಾ ಅಂತ. ಒಂದು ಪ್ಯಾಕೇಜ್ ಪ್ಲ್ಯಾನ್ ಮಾಡಿದಾಗ ನೀವು ಹೇಳ್ತಾ ಇದ್ದೀವಿ 4 days
ಡೇಸ್ 6 ಡೇಸ್ ಅಂತ ಬಂದಾಗ ಒಂದು ಟೀಮಲ್ಲಿ ಎಷ್ಟು ಜನ ಇರ್ತಾರೆ, ಅಂದರೆ ನಾವು ಹೇಗೆ ಅಡ್ಜಸ್ಟ್ ಆಗ್ಬೋದು, ತುಂಬ ಜನ ಆಗ್ಬಿಡ್ತೀವ, ಆಗ ಸಮಸ್ಯೆ ಆಗ್ಬಿಡುತ್ತೆ ಅಂತ ಕೆಲವ್ರ ಪ್ರಶ್ನೆ ಇರುತ್ತೆ. ಎಷ್ಟು ಜನ ಇರ್ತಾರೆ, ಹೆಂಗೆ ಕಸ್ಟಮೈಸ್ ಮಾಡಿರ್ತೀರಾ ಅದನ್ನು? ಮ್ಯಾಮ್, ಈ ಥರ ಜನ ಎಲ್ಲ ಥರ ಜನ ಇರೋದ್ರಿಂದ ಕಸ್ಟಮೈಸ್ ಅಂತ ಅವ್ರು ಪ್ರಿಫರ್ ಮಾಡಿದ್ರೆ ಅವ್ರ ಫ್ಯಾಮಿಲಿಗೆ ಮಾತ್ರ ಸೀಮಿತವಾಗಿರುತ್ತೆ ಆ ಪ್ಯಾಕೇಜ್. ಇದೇ ಥರ ಗ್ರೂಪ್ ಬಂದಾಗ 20+ ಮೆಂಬರ್ಸ್ ಅಂತ ಹೇಳಿರ್ತೇವೆ. Okay. ಸೊ ಈ ಡೇಗಿಂದ ಈ ಡೇಗೆ ಯಾರೆಲ್ಲ ಬುಕ್ ಮಾಡ್ಕೊಳ್ತಾರೋ ಆ ಡೇಸ್ ಪೀಪಲ್ ಮಾತ್ರ ಅಲ್ಲಿ ಇರ್ತಾರೆ. ಸೊ ಅವಕಾಶ ಅವ್ರಿಗೆ ಆ ಡೇಸ್ ಅಲ್ಲಿ ಇರುತ್ತಲ್ಲ ಅಂಥವ್ರಿಗೆ ಬುಕ್ ಮಾಡಿರ್ತಾರಲ್ಲ, ಸೊ 20+ ಮೆಂಬರ್ಸ್ ಆಗ್ತಾರೆ. ಮಿನಿಮಮ್ ಅಂದ್ರೆ ನಿಮ್ಗೆ 30 ಮೆಂಬರ್ಸ್ ಅಂತೂ ಒಂದು ಪ್ಯಾಕೇಜ್ ಅಲ್ಲಿ ಖಂಡಿತ ಹೋಗ್ತಾರೆ. ಸೊ ಅಡ್ಜಸ್ಟ್ಮೆಂಟ್ಸ್ ಅನ್ನೋದು ನಿಮ್ಮ ಮೇಲಿರೋಂಥ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಒಂದು ಪ್ಯಾಕೇಜ್ ಹೋಗ್ತಾ ಇದೀವಿ, ಎಲ್ಲಾ ತರ ಜನನ ನಾವು ಮೀಟ್ ಮಾಡ್ತಾ ಇದೀವಿ, ಒಬ್ರಿಗೊಬ್ರು ಮಾತಾಡ್ಕೊಂಡು ಫ್ರೆಂಡ್ಸ್ ಆಗಿ ಅಲ್ಲಿರಂಥ ಪ್ಲೇಸಸ್ನ ಜೊತೆಯಾಗಿ ನೋಡ್ಕೊಂಡು ಹೋಗುವಂಥ ಗ್ರೂಪ್ ಮೆಂಬರ್ಸೇ ಜಾಸ್ತಿ ಇಷ್ಟಪಡ್ತಾರೆ ಮ್ಯಾಮ್. ಯಾವಾಗಲೂ ಫ್ಯಾಮಿಲಿ ಜೊತೆ ಹೋಗೋದಲ್ಲದೆ ಜನ ಬೇರೆ ಥರ ಕರ್ನಾಟಕದ ಎಲ್ಲ ಥರ ಜನ ಬಂದು ಎಲ್ಲ ಒಟ್ಟಾಗಿ ಹೋಗುವಂಥ ಎಕ್ಸ್ಪೀರಿಯನ್ಸ್ ನಿಜ ತುಂಬ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಗ್ರೂಪ್ ಪೀಪಲ್ಸ್ ನಾವು ಇದಕ್ಕೆ ಹೋಗ್ತೀವಿ ಅಂತಲೇ ಚಾಯ್ಸ್ ಮಾಡ್ಕೊಳ್ತಾರೆ. ಓಕೆ. ಸೊ ಈಗಾಗಲೇ ತುಂಬ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಬಂದಾಗ ತುಂಬ ಜನ ನೀವು ಕಳಿಸಿರ್ತೀರಾ, ತುಂಬ ಜನ ನೀವು ನೋಡಿರ್ತೀರಾ, ಅವ್ರ ಅನುಭವಗಳನ್ನು ಹೋಗಿ ಬಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ, ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ, ಇಲ್ಲ ನೀವಾದರೂ ಫೀಡ್ಬ್ಯಾಕ್ ತೊಗೊಂಡಿರ್ತೀರಾ ಹೆಂಗಿರುತ್ತೆ ಏನು ಅಂತ. ಸೊ ಕೇರಳ ಪ್ಯಾಕೇಜಲ್ಲಿ ಹೋಗಿ ಬಂದವ್ರ ರಿಯಾಕ್ಷನ್ಸ್ ಹೇಗಿತ್ತು, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಯಾರ ಫೀಡ್ಬ್ಯಾಕ್ ಹೇಗಿರುತ್ತೆ ಅಂತ? ಅದೇ ನಾವು ಜಾಸ್ತಿ ಜನ ವಾಟರ್ ಪ್ಲೇಸಸ್ನ ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ತುಂಬ ಜನ ಎಂಜಾಯ್ ಮಾಡ್ತಾರೆ. ಯಾವುದೇ ವಯಸ್ಕರಲ್ಲದೆ ಬೋಟ್ ಹೌಸಲ್ಲಿ ಹೋಗ್ಬೋದು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮೆಂಬರ್ಸ್ ಜೊತೆ ಆರಾಮಾಗಿ ರೈಡ್ ಮಾಡ್ಬೋದು. ಇದೆಲ್ಲ ನಿಮಗೆ ಸಿಗೋದಂಥದ್ದು ನಿಮಗೆ ಗ್ರೂಪ್ ಟೂರ್ಸಲ್ಲಿ ಅಥವಾ ಕೇರಳ ಪ್ಯಾಕೇಜಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಥರ ಕಸಿಬಿಸಿ ಇಟ್ಕೋಬೇಡಿ, ಹೇಗಿರುತ್ತೋ ಏನೋ ಅಂತ. ಎಲ್ಲ ಫ್ಯಾಮಿಲಿ ಟೈಮು ನಿಮಗೆ ಕೊಡಬೇಕಾದಂಥದ್ದು ಪ್ಯಾಕೇಜ್ ಯಾವುದಾದ್ರು ಇದೆ ಅಂದರೆ ಕೇರಳ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಅಂತ ಅಂದರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ನಿಮ್ಮ ಬ್ರಾಂಚಸ್ ಎಲ್ಲೆಲ್ಲಿ ಇದೆ ಅಂತ? ನಮ್ಮದು 25 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದು 12 ಬ್ರಾಂಚಸ್ ಸಹ ಇದೆ. ಕರ್ನಾಟಕದಲ್ಲಿ ಬೆಂಗಳೂರು ಹೆಬ್ಬಾಳ್, ಗಂಗಾನಗರ್ CBI ಆಫೀಸ್ ಹತ್ರ ನಮ್ಮದು ಬ್ರಾಂಚ್ ಇದೆ. ದಯವಿಟ್ಟು ಈ ಬರ್ತಿರೋಂಥ ನಂಬರ್ಸ್ನ ಕಾಲ್ ಮಾಡಿ ನೀವು ಎನಿ ಟೈಮ್ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ಯಾವುದೇ ಥರ ಡೌಟ್ಸ್ ಪ್ಯಾಕೇಜಸ್ ಬಗ್ಗೆ ಇದ್ದರೆ ಖುದ್ದಾಗಿ ನಾವೇ ಕೂತ್ಕೊಂಡು ನಿಮಗೆ ಎಲ್ಲ ಥರ ಡೀಟೇಲ್ಸ್ನ ನಾನು ಕೊಡ್ತೀವಿ. ಸೊ ದಯವಿಟ್ಟು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ವಿಸಿಟ್ ಮಾಡಿ ಎಲ್ಲ ಪ್ಯಾಕೇಜಸ್ ಬಗ್ಗೆ ತಿಳ್ಕೊಳ್ಳಿ. ಓಕೆ ಮೇಡಮ್, ಇಷ್ಟೊತ್ತು ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಎಸ್ ವೀಕ್ಷಕರೇನು, ನೀವು ಕೂಡ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಪ್ಯಾಕೇಜಸ್ಗಳಾಗಿದ್ರು, ಯಾವುದೇ ಊರಿಗೆ ಹೋಗಬೇಕು, ಯಾವುದೇ ದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನೀವು ಅವ್ರ ಜೊತೆಗೆ ಡಿಸ್ಕಸ್ ಮಾಡ್ಬೋದು. ಪ್ಯಾಕೇಜಸ್ ಹೆಂಗಿದೆ, ನಿಮ್ಮ ಕಂಫರ್ಟೇಬಲ್ನ ಯಾವ ರೀತಿಯಾಗಿ ಪಡ್ಕೊಳ್ಬೋದು ಅದನ್ನೆಲ್ಲವನ್ನು ವಿಚಾರಿಸ್ಬೋದು. TV ಸ್ಕ್ರೀನ್ ಮೇಲೆ ನಂಬರ್ ಮತ್ತು ಅಡ್ರೆಸ್ ಬರ್ತಿದೆ, ಅಲ್ಲಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೇರವಾಗಿ ನೀವು ಕೂಡ ಪಡ್ಕೊಳ್ಬೋದು. ಅವರ ಅಡ್ರೆಸ್ ಈ ರೀತಿಯಾಗಿದೆ. ಎಸ್ ವೀಕ್ಷಕರೇ, ಏನು ನೀವು ಕೂಡ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇ ಪ್ರಶ್ನೆಗಳಿದ್ರು ಕೂಡ ಮುಕ್ತವಾಗಿ ಮಾತನಾಡ್ಬೋದು. ಎಲ್ಲಿಗೆ ಹೋಗಬೇಕು, ಯಾವ ಥರ ಪ್ಲ್ಯಾನ್ ಮಾಡಬೇಕು, ಪ್ಯಾಕೇಜಸ್ ಹೆಂಗಿದೆ, ಇದೆಲ್ಲದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ TV ಸ್ಕ್ರೀನ್ ಮೇಲೆ ಅಡ್ರೆಸ್ ಮತ್ತು ನಂಬರ್ ಬರ್ತಾ ಇದೆ, ಅಲ್ಲಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ನೇರವಾಗಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313 ವರ್ಷ ಆರ್ಕೇಡ್, ನಿಯರ್ ಸಬ್ ರಿಜಿಸ್ಟರ್ ಆಫೀಸ್, ಬಳ್ಳಾರಿ ರೋಡ್, ಬೆಂಗಳೂರು, ಕರ್ನಾಟಕ 562157.